ಆರಾಮದಿನ ಅಂತಿಕೊಂಡು ನಾನಂತೂ ಕಿಚ್ಚದೀನಿ. ನಿನ್ನೆ ಲಾಗ್ ಎಂಡ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಯಾಕಂದ್ರೆ ಹೊರಗೆ ಬರ್ತೀನಿ ಅಂತ ಹೇಳಿದೆ, ಮಲ್ಕೊಂಡ್ಬಿಟ್ಟಿದೆ. ಅದ್ರ ಸಂಬಂಧ ಮಾಡಿಲ್ಲ, ಯಾಕಂದ್ರೆ ನಿನ್ನೆನೂ ಅರ್ಧಂಬರ್ಧ ಕೆಲಸ ಆಗಿತ್ತಲ್ಲ, ಅದ್ರ ಸಂಬಂಧ. ಈಗ ನಿನ್ನೆದ ಕೆಲಸನೇ ಇವತ್ತು ಇನ್ನೊಂದು ಟೈಮ್ ಹೋಗ್ತಾ ಇದ್ವಿ, ತೋರಿಸ್ತೀನಂತ. ಸ್ಟೇಟ್ಯೂನ್ ಆಗಿದೆ. A few moments later. ಫ್ಯಾಮಿಲಿ ಈಗ ಜಸ್ಟ್ ವೆಂಕಟೇಶ್ ತಲೆ ಬಂದಿದ್ದೆ, ಅವನು ಬರ್ತೀನಂದ. ಅದ್ರ ಸಂಬಂಧ ವೆಂಕಟೇಶ್ ತಲೆ ಬಂದಿದ್ದೆ. ಆಯ್ತು, ಇವ ಕರ್ಕೊಂಡು ಎಲ್ಲಿ ಹೋಗೋದು? ಅವನು ನೋಡ್ರಿ ಫ್ರೀ ಫೈರ್ ಆಡ್ತವನೆ. ಕಾಲೇಜ್ ಹೋಗಿ ಸರ್ಟಿಫಿಕೇಟ್ ಬರ್ಸವ. ಅದೇ ಫ್ಯಾಮಿಲಿ ಈಗ ಕಾಲೇಜ್ ಹೋಗಿ ಸರ್ಟಿಫಿಕೇಟ್ ಬರ್ಸಿ ಸಿಗ್ತೀನಿ ಅಂತ ಬರ್ರಿ ಅಲ್ಲೇ. ಬಂದಿದ್ದೆ ಅವಾಗಲೇ ತೋರಿಸಿದ್ನಲ್ಲ, ಈಗೂ ಇನ್ನೊಂದು ಟೈಮ್ ನೋಡಂತ. ಅದೇ ಸ್ವಲ್ಪ ಸರ್ಟಿಫಿಕೇಟ್ ಇದೆ, ಅದು ಬರ್ಸ್ಕೊಂಡು ಟಿ ಸಿದೊಂದು ಬರ್ಸ್ಕೋಬೇಕು, ಮಾರ್ಕ್ಸ್ ಕಾರ್ಡ್ ಇದೆ. ಅದಿಷ್ಟು ಬರ್ಸಿದ ಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಸಿಗ್ತೀನಂತ. ಸ್ಟೇಟ್ಯೂನ್ ಆಗಿರಿ. 1 hour later. ಅದೇ ಫ್ಯಾಮಿಲಿ ಈಗ ಜಸ್ಟ್ ಮುಗೀತಂದ್ರೆ ಅವನ ಸಿಗ್ನೇಚರ್ ಆಯ್ತು. ನಂದು ಹಾಫ್ ಆನ್ ಅವರ್ ಬಿಟ್ಟು ಬರ್ರಿ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಸಂಬಂಧ ಇನ್ನೊಂದು ಕೆಲಸ ಐತಿ, ಅದು ಮುಗಿಸೋಣ ಕೈಸಿ ಸಿಗ್ತೀನಂತ ಅನ್ಕೋತಾರೆ. ಮಿಡಲ್ ಒಂದು 2 ಕ್ಲಿಪ್ಸ್ ಹಾಕ್ತೀನಂತ. ಸ್ಟೇಟ್ಯೂನ್ ಆಗಿರಿ. ಅದೇ ಫ್ಯಾಮಿಲಿ ಬರೋ ಟೈಮಿಗೆ ಪೆಟ್ರೋಲ್ ಖಾಲಿ ಆಯಿತು. ಅದ್ರ ಸಂಬಂಧ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೆ, ಹಾಕ್ಸಿ ನಿಂತು. ಈಗ ಎಲ್ಲಿ ಹೊಂಟೀವಿ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಒಂದು ಸ್ವಲ್ಪ ಚೆಕಪ್ ಐತಲ್ಲ, ಅದ್ರ ಸಂಬಂಧ ಅದೆಲ್ಲ ಮುಗಿದ್ಮೇಲೆ ಸಿಗ್ತೀನಿ ಅಂತ. ಸ್ಟೇಟ್ಯೂನ್ ಆಗಿದೆ. $2,000 years later. ಅದೇ ಫ್ಯಾಮಿಲಿ ಹೇಳಿದ್ನಲ್ಲ, ಎಲ್ಲ ಕೆಲಸ ಆದ್ಮೇಲೆ ಸಿಗ್ತೇನಂತ. ಅಂದ್ರೆ ನೀವು ಅವತ್ತೇನು ಕೆಲಸ ಆಗಲಿಲ್ಲ. ಬಂದೀವ್ರಿ, ನಿಂತೀವಿ, ನಂದೇ ಐತಿ ಪಾಳಿ. ಅಷ್ಟು ಹೋಗ್ಬಿಟ್ಟೇನ್ರಿ ಊಟಕ್ಕೆ ಹಾಕೊಂಡ್ರಿ. ಗೌರ್ಮೆಂಟ್ ಹೆಂಗ್ರಿ ನೋಡ್ರಿ ಏನು ಮಾಡ್ತೀರಿ. ಈಗ ನಾಳೆ ಇಲ್ಲಂದ್ರೆ ಇವತ್ತು ರಾತ್ರಿ ಇಲ್ಲೇ ಮಕ್ಕೋಬೇಕಂತ ಮಾಡೀನಿ. ಅದು ಒಂದು ಕೆಲಸ ಒಂದು ಉಳ್ದೈತೆ ನೋಡ್ರಿ. ಸ್ಟೇಟ್ಯೂನ್ ಆಗಿರಿ. ಅದೇ ಫ್ಯಾಮಿಲಿ ಈಗ ಅದು ಕಾಲೇಜಿಂದ ಒಂದೇನೋ ಸರ್ಟಿಫಿಕೇಟ್ ತೊಗೊಂಬರ್ರಿ, ಬರ್ಕೊಡ್ತೀನಿ, ಸೆಕೆಂಡ್ ಇಯರ್ ಮಾರ್ಕರ್ಸ್ ಕಾರ್ಡ್ ಸಂಬಂಧ. ಅದ್ರ ಸಂಬಂಧ ಈಗ ಅಲ್ಲಿ ಹೊಂಟಿವ್ರಿ. ಅಲ್ಲಿ ತೊಗೊಂಡ್ಮೇಲೆ ಸಿಗ್ತೀನಂತ. ಸ್ಟೇಟ್ಯೂನ್ ಆಗಿರಿ. ಅನ್ಕತನ ಬಿಡೋದು ಒಂದು 2 ಕ್ಲಿಪ್ಸ್ ಹಾಕ್ತೀನಂತ. ನೋಡ್ತಾ ಅದ್ರ ಸಂಬಂಧ ಜ್ಯೂಸ್ ಕುಡಿಯಾಕೆ ಬಂದ್ವಿ.
ಇಲ್ಲೇ ಐತೆ ನೋಡಿ ಫ್ಯಾಮ್ಲಿ ಮೆನ್ಯೂ. ಅದೇ ಫ್ಯಾಮ್ಲಿ ಈಗ ವೆಂಕಟೇಶನ್ ಅಂತ ಮಿಕ್ಸ್ ಫ್ರೂಟ್ ಜ್ಯೂಸ್ ತೊಗೊಳೋಣಲ್ಲ, ಅದಕ್ಕೆ 2 ತೊಗೊಂಡಿವಿ. ಕುಡಿದಾದ್ಮೇಲೆ ಹೋಗೋ ಟೈಮಲ್ಲಿ ಸಿಗ್ತೇನೆ. A few moments later. ಫ್ಯಾಮ್ಲಿ ಜಸ್ಟ್ ಜ್ಯೂಸ್ ಕುಡಿಯೋದು ಮುಗೀತು. ಈಗ ಎಲ್ಲಿ ಹೋಗ್ತೀವಿ ಅಂದರೆ ಅದು ಫಾರ್ಮ್ ತರಬೇಕು. ಫಾರ್ಮ್ ತಂದಮೇಲೆ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಸಿಗ್ತೀನಿ ಅಂತ ಏನು ಕ್ಲಿಪ್ಸ್ ಹಾಕಲ್ಲ, ಸಿಗ್ತೇನೆ. 1 hour later. ಅದೇ ಫ್ಯಾಮ್ಲಿಗೆ ಜಸ್ಟ್ ಕಾಲೇಜಿಗೆ ಬಂದಿದ್ದೆ. ಅವಾಗ ಹೇಳಿದ್ನಲ್ಲ ಕಾಲೇಜಲ್ಲಿ ಬಂದ ಮೇಲೆ ಸಿಗ್ತೀನಿ ಅಂತ. ಇಲ್ಲದೇ ಕಾಲೇಜ್ ಅಲ್ಲಿ ಒಳಗೆ ಏನು ಫಂಕ್ಷನ್ ಇದೆ ನನಗೇನು ಗೊತ್ತಿಲ್ಲ. ನಾವು ಬಂದಿದ್ದು ನಮ್ಮ ಕೆಲಸ ಸಂಬಂಧ. ಅದರ ಸಂಬಂಧ ಈಗ ಮೇಡಮ್ ತಲೆ ಫಾರ್ಮ್ ಒಂದು ತಂದಿದ್ವಿ. ಫಾರ್ಮ್ ತಂದು ಅದು ಮೇಡಮ್ ಏನಂತಾರೆ ನೋಡೋಣ ಅಂತ. ಅದಾದಮೇಲೆ ಎಲ್ಲ ಮುಗೀತು ಫಾರ್ಮ್ಗೆ ಬಂದರೆ ಆಮೇಲೆ ಸಿಗ್ತೀನಿ ಅಂತ ಸ್ಟೇಟೂನಾಗಿದೆ. 2000 years later. ಫ್ಯಾಮ್ಲಿ ಅದು ಮೇಡಮ್ ಇಷ್ಟು ಅಡ್ಡಾಡ್ಸಾತಾರಂದ್ರೆ ನಮಗಂದ್ರೂ ಸಾಕಾಗೈತಿ. ಈಗ ಅವಾಗರೇ ಆಮೇಲೆ ಬಾ ಅಂದ್ರೆ ಆ ಟೈಮಿಗೆ ಹೇಳ್ಬೇಕಿಲ್ರಿ ಅವ್ರು ಸೆಟ್ ಇದು ಮಾರ್ಕ್ಸ್ ಕಾರ್ಡ್ ತೊಗೊಂಬ ಅಂತೇಳಿ ಬಂದೀವಿ ರೀ. ಮತ್ತು ಆಫೀಸ್ ಇದು ಮಾಡೋದಾಗೈತಿ. ಈಗ ಮತ್ತೆ ಇಲ್ಲಿ ನೆಟ್ ಸೆಂಟ್ರಿಗೆ ಬಂದೀವಿ ರೀ. ಅದು ತೊಗೊಂಡ್ಮೇಲೆ ಹೋಗೋ ಟೈಮಲ್ಲಿ ಸಿಗ್ತೀನಿ ಅಂತ ಸ್ಟೇಟೂನಾಗಿದೆ. A few moments later. ಫ್ಯಾಮ್ಲಿ ಈಗ ಜಸ್ಟ್ ಮುಗೀತು. ಅಲ್ಲಿ ಕಾಪಿ ಇತ್ತು, ಅವಂತಲ್ಲಿದೆ ಕಾಪಿ ತೊಗೊಂಡು ಈಗ ಸೀದಾ ಮತ್ತೆ ಎಲ್ಲಿ ಅಂದ್ರೆ ಕಾಲೇಜ್ ನಾವು ತೊಗೊಂಬಂದೀವಿ ಡಿಯೋ. ಇದ್ರ ಮೇಲೆ ಹೋಗ್ಬೇಕು ಕಾಲೇಜಿಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಂತ. ಅಲ್ಲಿ ಕೆಲಸ ಆದಮೇಲೆ ಸಿಗ್ತೀನಿ. ಈಗ ಮಿಡಲ್ 1-2 ಕ್ಲಿಪ್ಸ್ ಹಾಕ್ತೀನಿ. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಕಾಲೇಜ್ ಇಲ್ಲಿ ಕಾಣ್ತಾ ಇದೆ ನೋಡಿ ಕಾಲೇಜ್. ಅದೇ ಮೇಡಮ್ ಈಗ ಏನಾರ ಬರ್ಸ್ಕೊಡ್ಲಿಲ್ಲ ಅಂದ್ರೆ ಬ್ಯಾರೇನ ಆಕೈತಿ. ಅವಾಗ್ಲಿಂದ್ರಿ ಎಷ್ಟು ವೇಟ್ ಮಾಡತ್ತೀವಿ ಅಂದ್ರೆ ಕೇಳಾಕ್ತಾ ಇರಲಿಲ್ಲ ಮೇಡಮ್. ಬರೀ ಅಡ್ಡಾಡ್ಸಾತ ನೋಡು ಅಂತ ಏನಾಕೈತಿ ಸ್ಟೇಟ್ಯೂನಾಗಿರಂತ. ಈಗ ಎಲ್ಲ ಕೆಲಸ ಮುಗಿದ್ಮೇಲೆ ಸಿಗ್ತೀನಂತ. 2000 years later. ಅದೇ ಫ್ಯಾಮ್ಲಿ ಎಲ್ಲ ಫಾರ್ಮ್ ಗೀಮ್ ಎಲ್ಲ ಮುಗೀತು. ಕೆಲಸ ಎಲ್ಲ ಟೋಟಲಿ ಟಕ್ ಮುಗೀತಂದ್ರೆ ಮುಗೀತು ಅಷ್ಟೇ. ಈಗ ಎಲ್ಲಿ ಎಗ್ ರೈಸ್ ತಿನ್ನೋನಂತ ಕರ್ಕೊಂಡು ಹೋಗ್ತಾನಂತ ಫ್ಯಾಮ್ಲಿ. ಅದ್ರ ಸಂಬಂಧ ಎಗ್ ರೈಸ್ ತಿಂದು ಮಸ್ತ್ ಮಕ್ಕೊಂಡು ಸಿಗ್ತೀನಿ ಸ್ಟೇಟೂನಾಗಿದೆ. ಅದೇ ಫ್ಯಾಮ್ಲಿ ಈಗ ಜಸ್ಟ್ ಮಕ್ಕೊಂಡ್ಗೆ ಈಗ ಬಂದೀನಿ ಹೊರಗೆ. ಈಗ ಎಲ್ಲಿ ಹೋಗ್ಬೇಕಂತ ನನಗೊಂದು ಗೊತ್ತಿಲ್ಲ. ಸ್ಟೇಟೂನಾಗಿದೆ ಅದೇ ಫ್ಯಾಮ್ಲಿ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಹೋಗೋಕ್ಕಾಗಲಿಲ್ಲ. ಅದ್ರ ಸಂಬಂಧ ಇಲ್ಲೇ ಮನೆಯಲ್ಲಿದ್ದೆ. ಅದ್ರ ಸಂಬಂಧ ಕ್ಲಿಪ್ಸ್ ಏನೂ ಹಾಕೋಕ್ಕೂ ಆಗಿಲ್ಲ. ಅದ್ರ ಸಂಬಂಧ ಇಲ್ಲೇ ಮನೆಯಲ್ಲೇ ಇದ್ದೀನಿ. ಅದೇ ಇವತ್ತಿನ ಹೋಗಿ ಏನಾದ್ರು ಚಲೋ ಅನ್ಸಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದು ಮಾತನ್ನು ನೆನಪು ಮಾಡಬೇಡಿ. ಗುಡ್ ನೈಟ್.